ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇವತ್ತು ಬಹುದಿವಸದ ನಂತರ ನಿಮ್ಮ ರಾಶಿ ಭವಿಷ್ಯವನ್ನು ಮಾಸಿಕ ಭವಿಷ್ಯವನ್ನು ತೆಗೆದುಕೊಂಡು ಬಂದಿದ್ದೇನೆ. ವೀಕ್ಷಕರೇ, ಈ ವಿಷಯದಲ್ಲಿ ಬರ್ತಕ್ಕಂಥ ಈ ಮಾಸದಲ್ಲಿ ಅಂದರೆ ಏಪ್ರಿಲ್ ತಿಂಗಳ ಮಾಸದಲ್ಲಿ 2026 ಈ ಕರ್ಕಾಟಕ ರಾಶಿಯವ್ರ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಯೋಗ. ಈ ಕರ್ಕಾಟಕ ರಾಶಿಯವ್ರಿಗೂ ವಿಶೇಷವಾದಂಥ ಬಲವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಈ ಮಾಸದಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಕಾರಣ ಏನಂದರೆ, ಈ ನಿಮ್ಮ ರಾಶಾಧಿಪತಿ ಬಂದು ಬುಧ, ಅದು ಶನಿಯ ಜೊತೆ ಕೂತ್ಕೊಂಡಿದ್ದಾನೆ. ಶನಿ ಜೊತೆ ಸೇರಿದಾಗ ಶನಿ ಬುಧ ಸಂಯೋಗ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೇನಾಗುತ್ತೆ, ಈ ಶನಿಯ ದೃಷ್ಟಿ ಮತ್ತು ಕುಜನ ದೃಷ್ಟಿ ಎಲ್ಲವೂ ನಿಮ್ಮ ರಾಶಿ ಮೇಲೆ ಬೀಳೋದ್ರಿಂದ, ಬುಧ ನಿಮ್ಮ ಸ್ವಯಂ ಕ್ಷೇತ್ರದ ಅಧಿಪತಿ ಆಗಿರೋದ್ರಿಂದ ಮತ್ತು ಮೂಲ ತ್ರಿಕೋಣಾಧಿಪತಿ ಆಗಿರೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಕೊಡೋದ್ರ ಜೊತೆಗೆ ಮನೋಬಲವನ್ನು ಹೆಚ್ಚಿಸ್ತಾನೆ, ಶತ್ರು ವಿನಾಶವನ್ನು ಮಾಡ್ತಾನೆ. ನೀವು ಇಲ್ಲಿವರೆಗೂ ಏನು ಕಳ್ಕೊಂಡಿದ್ದೀರಾ ಅದನ್ನೆಲ್ಲ ಮರುಕಳಿಸುವಂಥ ಯೋಗ ಈ ಏಪ್ರಿಲ್ ತಿಂಗಳಲ್ಲಿ ಪ್ರಾಪ್ತಿ ಮಾಡ್ತಾನೆ. ಯಾಕಂದರೆ ಕರ್ಮಕ್ಷೇತ್ರದಲ್ಲಿ ಗುರು ಇರ್ತಾನೆ. ಆ ಗುರು ಕೂಡ ನಿಮಗೆ ವಿಶೇಷವಾದ ಬಲವನ್ನು ಕೊಡ್ತಾನೆ. ಕರ್ಮದಲ್ಲಿ ಇರ್ತಕ್ಕಂಥ ಗುರು ನಿಮಗೆ ಧಾರ್ಮಿಕವಾದ ಕರ್ಮ, ನೈತಿಕವಾದ ಕರ್ಮ ಮತ್ತು ಸುನೀತಿಯಿಂದ ಮಾಡ್ತಕ್ಕಂಥ ಕರ್ಮಗಳನ್ನು ವ್ಯಕ್ತಪಡಿಸ್ತಾನೆ. ಹಾಗಾಗಿ ಮೋಸ, ವಂಚನೆ, ದಗಾ ಕೊಡ್ತಕ್ಕಂಥ ಕರ್ಮಗಳಿಂದ ಮುಕ್ತಿ ಮಾಡ್ತಾನೆ. ಇಲ್ಲಿವರೆಗೂ ನೀವು ನೀವು ಕಳ್ಕೊಂಡ್ಬಿಟ್ಟಿದ್ದೀರೋ ಅದರ ಪುನರಾವೃತ್ತಿ ನಿಮ್ಮ ಜೀವನದಲ್ಲಿ ಆಗುತ್ತೆ. ಅದು ಪುನಃ ನೀವು ಅದನ್ನು ಪಡಿತೀರಾ ಅಂತ ಹೇಳ್ಬೋದು. ಕಾರಣ, ಇಲ್ಲಿವರೆಗೂ ಬ್ಯಾಂಕ್ ಡಿಪಾಸಿಟ್ ಮಾಡಿದ್ದೀರಾ ಅಂತ ತಿಳ್ಕೊಳ್ಳಿ. ಮತ್ತು ಇವಾಗ ಮೆಚುರಿಟಿ ಆಗೋ ಕಾಲ ಬಂದಿದೆ, ನಿಮಗೆ ಅದು ಡೆಡ್ಲೈನ್ ಬಂದಿದೆ. ಅದು ನಿಮಗೆ ಒಟ್ಟಿಗೆ ದುಡ್ಡು ಕೊಡಬಹುದು, ಹಣ ಕೊಡ್ಬೋದು ಮತ್ತು ಮರ್ಯಾದೆ, ಗೌರವ, ಪ್ರತಿಷ್ಠೆ ಕೊಡ್ಬೋದು. ಇಂಥದ್ದೆಲ್ಲ ಕೊಡ್ತಕ್ಕಂಥ ಯೋಗ ಈ ಕನ್ಯಾ ರಾಶಿಯವರಿಗಿದೆ. ಈ ಕನ್ಯಾ ರಾಶಿಯವರಿಗೆ ಅಷ್ಟಮಕ್ಕೆ ಸ್ವಲ್ಪ ಸೂರ್ಯ ಇದ್ದಾನೆ. ಸ್ವಲ್ಪ ಅತಿಕೋಪ ಬೇಡ. ನಿಮಗೆ ವರಿಷ್ಠರ ಜೊತೆಯಲ್ಲಿ ವಾದವಿವಾದ ಬೇಡ. ನಿಮ್ಮ ಅಧಿಕಾರಿ ಜೊತೆಯಲ್ಲಿ ವಾದವಿವಾದ ಬೇಡ. ಹಿರಿಯರ ಜೊತೆಯಲ್ಲಿ ವಾದವಿವಾದ ಬೇಡ. ಮೇಲ್ಧ್ವನಿಯಲ್ಲಿ ಮಾತಾಡಿ ನೀವು ಹಿರಿಯರ ಕೋಪಕ್ಕೆ ಪಾತ್ರರಾಗೋದು ಬೇಡ. ಹಾಗೆಯೇ ಪತ್ನಿಯ ಜೊತೆಯಲ್ಲಿ ಕೂಡ ನೀವು ಅದೇ ರೀತಿಯಲ್ಲಿ ವರ್ತಿಸಬೇಕಾಗುತ್ತೆ. ಪತ್ನಿ ಅಂದರೆ ಪತಿ ಅಥವಾ ಪತ್ನಿ. ಈ ಕನ್ಯಾ ರಾಶಿಯವರು ಯಾರಾದರೂ ಇರಲಿ, ನಿಮ್ಮ ಜೊತೆಗಾರರ ಜೊತೆಯಲ್ಲಿ ವಿಶೇಷವಾಗಿ ಇದು ಮಾಡಿ. ಆದರೆ ಸ್ವಲ್ಪ ಈ ಪ್ರೀತಿ ಪ್ರೇಮ ಮಾಡುವಂಥವ್ರು ಜಾಗೃತರಾಗಿರಿ ಅಂತ ಹೇಳ್ಬೋದು. ಯಾಕಂದರೆ ಕುಜ ಹೊಡೆದಾಕ್ಬಿಡ್ತಾನೆ. ಕುಜ ಯಾವತ್ತೂ ಈ ಪ್ರೀತಿ ಪ್ರೇಮಕ್ಕೆ ಬಗ್ಗೋದೇ ಇಲ್ಲ. ಅವನೊಬ್ಬ ಶೇನಾಧಿಪತಿ ಆಗಿರೋದ್ರಿಂದ ಅವನು ಪ್ರೀತಿನೂ ಮುಖ್ಯ ಅಲ್ಲ, ಪ್ರೇಮನೂ ಮುಖ್ಯ ಅಲ್ಲ. ಮುಖ್ಯವಾಗಿರುವಂಥದ್ದು ಅವನಿಗೆ ರಕ್ಷಣೆ ಮಾಡಬೇಕು ಅನ್ನೋದು ಉದ್ದೇಶ ಇರುತ್ತೆ. ಹಾಗೆ ಇನ್ನೊಬ್ಬರು ಏನಾದರೂ ಕುನೀತಿಯಿಂದ ಆ ರಕ್ಷಣೆಯಿಂದ ವಂಚಿತರಾಗುವಂಥ ಯೋಗ ಬರೋದಾದರೆ ಖಂಡಿತ ಕುಜ ಮಾಡಿಕೊಡೋದಿಲ್ಲ. ವೈವಾಹಿಕ ಬದುಕಿನಲ್ಲಿ ಕೊರತೆ ಉಂಟು ಮಾಡ್ತಾನೆ. ವಿವಾಹದ ವಿಷಯವಾಗಿ ಬಂದರೆ ಮೇ ತಿಂಗಳಲ್ಲಿ ವಿಶೇಷವಾದ ಬದಲಾವಣೆ ಕಾಣ್ತೀರಾ. ಆದರೆ ಈ ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ವೈವಾಹಿಕ ವಿಷಯದಲ್ಲಿ ಸ್ವಲ್ಪ ನಿರ್ಣಯ ತಗೊಳ್ಳೋದು ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹಾಗೆಯೇ ರಾಹು ಸ್ವಲ್ಪ ನೋಡಿ, 6ನೇ ಮನೆಯಲ್ಲಿರ್ತಕ್ಕಂಥ ರಾಹು, ಷಷ್ಠ ರಾಹು ಅಂತ ಹೇಳ್ತೀವಿ. ಈ ರಾಹುವಿನಲ್ಲಿ 3 ಥರದ ಪ್ರಕ್ರಿಯೆಗಳಿರುತ್ತೆ. ಋಣರೀಪು ರೋಗ ಅಂತ ಹೇಳ್ತೀವಿ. ಈ 3 ಪ್ರಶ್ನೆಗಳು ಬರುತ್ತೆ. ಋಣ ಅಂತಕ್ಕಂಥದ್ದು ಸಾಲ, ಮತ್ತು ರೋಗ ಅನ್ನುವಂಥದ್ದು ಶರೀರದಲ್ಲಿ ಬರುತ್ತೆ. ರಿಪು ಅಂದರೆ ಶತ್ರುತ್ವ. ಈ 3 ಕ್ರಿಯೆಗಳು ಈ ರಾಹು ತೋರಿಸ್ಕೊಡ್ತಾನೆ. ಆದರೆ 6ನೇ ಮನೆಯಲ್ಲಿ ಇರೋದ್ರಿಂದ ಇದರಿಂದ ಸ್ವಲ್ಪ ನೀವು ಬದಲಾವಣೆ ಕಾಣ್ತೀರಾ ಅಂತ ಹೇಳ್ಬೋದು. ಅಲ್ಲಿ ಪಾಸಿಟಿವಿಟಿ ಬರುತ್ತೆ, ನೆಗೆಟಿವಿಟಿ ಇರೋದಿಲ್ಲ. ಯಾವಾಗಲೂ 12 ಮತ್ತು 6, 8 ಈ ಪಾಪಗ್ರಹಗಳಿದ್ದಾಗ ತುಂಬ ಒಳ್ಳೆಯ ಫಲಗಳನ್ನು ಕೊಡ್ತಾರೆ ಅಂತ ಅರ್ಥ. ಹಾಗೆ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಮತ್ತು ಶನಿ ಮನೆಯಲ್ಲಿ ಇರೋದ್ರಿಂದ ಅಲ್ಲಿ ಮಿತ್ರವರ್ಗ ಅಂತದ್ದು ಅಂದರೆ ಕುಜವತ್ ರಾಹು ಅಂತಕ್ಕಂಥದ್ದು ಬರುತ್ತೆ. ಕುಜವತ್ ರಾಹು, ಹಾಗೆ ಕುಜವತ್ ಕೇತು ಅಂತಕ್ಕಂಥದ್ದು ಬರುತ್ತೆ. ಹಾಗೆ ಈ ಶನಿವತ್ ರಾಹು ಅಂತ ಹೇಳ್ತೀವಿ. ಶನಿಯ ಮನೆಯಲ್ಲಿ ರಾಹು ಹೋದಾಗ ಸಮಾನತೆ ಕೊಡ್ತಾನೆ ಮತ್ತು ರೋಗದಿಂದ ಮುಕ್ತ ಮಾಡ್ತಾನೆ. ಯಾವುದೋ ಬಹಳಷ್ಟು ದೂರದ ರೋಗ ಇದೆ, ಹಳೆಯ ರೋಗ ಕಾಡ್ತಾ ಇದೆ. ಆ ರೋಗಗಳು ನರಗಳ ವ್ಯಾಧಿ ಇರ್ಬೋದು, ಮತ್ತು ಈ ಕ್ಷಯ ಅಂತಕ್ಕಂಥದ್ದು ಇರುತ್ತೆ. ಆ ಕ್ಷಯವ್ಯಾಧಿಗಳಿರುವಂಥದ್ದು ಇರ್ಬೋದು. ಅದೆಲ್ಲವೂ ಕೂಡ ಶಮನ ಆಗುವಂಥ ಯೋಗ ಕೂಡ ಈ ತಿಂಗಳಲ್ಲಿ ಬರುತ್ತೆ. ಆಗಿರೋದ್ರಿಂದ ಸ್ವಲ್ಪ ತಾವು ಈ ರಾಹುಗೆ ಸಂಬಂಧಪಟ್ಟಂಥ ಶಕ್ತಿಯನ್ನು ಆರಾಧನೆ ಮಾಡಬೇಕು. ಇದರರ್ಥ ಅಮ್ಮನವ್ರ ದೇವಾಲಯ ಹೋಗುವಂಥದ್ದು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ವಿಶೇಷ ಗಣಪತಿ ಆರಾಧನೆ ಮಾಡುವಂಥದ್ದು. ಯಾಕಂದರೆ ಕೇತು ವ್ಯಯದಲ್ಲಿದ್ದಾನೆ, ಇದನ್ನು ಕೂಡ ಮಾಡಬೇಕಾಗತ್ತೆ. ಹೀಗಾಗಿ ಅಮ್ಮನವರ ಆಲಯದಲ್ಲಿ ಹೋದಾಗ ಮತ್ತು ಪಿತೃಗಳ ಶಾಂತಿ ಅಥವಾ ಪಿತೃಗಳ ಕ್ರಿಯೆ ಏನಾದರೂ ಇದ್ದರೆ ಈ 14 ಆ್ಯಕ್ಚುಲಿ ಸೂರ್ಯ ಬದಲಾವಣೆ ಆಗತಕ್ಕಂಥ 14ನೇ ತಾರೀಕು ಅವತ್ತು ಸಂಕ್ರಾಂತಿ ಇರುತ್ತೆ. ಆ ದಿವಸ ನೀವು ಸ್ವಲ್ಪ ಪಿತೃಗಳಿಗೆ ಶಾಂತಿ ತರ್ಪಣಗಳನ್ನು ಕೊಡುವಂಥದ್ದು, ಆರಾಧನೆ ಮಾಡುವಂಥದ್ದು ಮಾಡಿದಾಗ, ಅಥವಾ ಅವರಿಗೆ ಸ್ನಾನಗಳನ್ನು ಇತ್ಯಾದಿಗಳನ್ನು ಮಾಡಿಸಿ ನೈವೇದ್ಯವನ್ನು ಮಾಡುವಂಥದ್ದು ಸಂಕ್ರಾಂತಿಯ ದಿನ. ಹಾಗೆ ಮಾಡಿದಾಗ ಏನಾಗುತ್ತೆ, ಪಿತೃಶಾಂತಿಗಳಾಗ್ತಾರೆ. ನಿಮ್ಮ ರೋಗ ರುಜು ನಷ್ಟ ಆಗುತ್ತೆ. ಆಮೇಲೆ ರಿಪು ಅಂದರೆ ವೈರತ್ವವನ್ನು ನಾಶ ಮಾಡ್ತಾನೆ. ಹಾಗೆ ನಿಮ್ಮ ಕನಸುಗಳು, ಕಲ್ಪನೆಗಳೇನಿದೆ ಯಶಸ್ವಿ ಆಗುತ್ತೆ. ಮತ್ತು ಹೈಯರ್ ಎಜುಕೇಷನ್ ಏನಾದರೂ ಮಾಡೋರಿದ್ದರೆ
ದೇಶದಿಂದ ವಿದೇಶಕ್ಕೆ ಹೋಗಿ ಎಜುಕೇಷನ್ ಮಾಡಬೇಕು ಅನ್ನೋಂಥವ್ರು ಯಾರಾದರೂ ಕನ್ಯಾ ರಾಶಿಯವರು ಇದ್ದರೆ ಇದು ಸದುಪಯೋಗ ಮಾಡ್ತಕ್ಕಂಥ ಕಾಲ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ನಿಮಗೆ ಅಪಾಯಿಂಟ್ ಆಗ್ದಿರಾ ಖಂಡಿತವಾಗಿ ಎಜುಕೇಷನ್ ಮಾಡೋಕ್ಕೆ ಅವಕಾಶ ಸಿಗುತ್ತೆ. ಹೈಯರ್ ಎಜುಕೇಷನ್ ಅಂದರೆ PhD ಮಾಡುವಂಥ ಯೋಗ ಇರುವಂಥವ್ರು, ದೊಡ್ಡ ದೊಡ್ಡ ಡಾಕ್ಟರೇಟ್ ಮಾಡುವಂಥವ್ರು ಇರ್ಬೋದು. ಇವರು ಕೂಡ ದೇಶ ವಿದೇಶದಲ್ಲಿ ಕೂಡ ಕಲಿಯುವಂಥ ಯೋಗ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಆದರೆ ಇಷ್ಟೇ 14ನೇ ತಾರೀಕು ರವಿವಾರ ದಿವಸ ರವಿ ಮೇಷರಾಶಿ ಪ್ರವೇಶ ಮಾಡ್ತಕ್ಕಂಥ ಸೂರ್ಯ ಇರ್ತಾನೆ. ಆ ಸೂರ್ಯನ ಪ್ರಕ್ರಿಯೆಗಳಲ್ಲಿ ಇರ್ತಕ್ಕಂಥ ಬದಲಾವಣೆಗಳನ್ನು ನೀವು ಕಾಣಬೇಕು ಅನ್ನೋದಾದರೆ ಸಂಕ್ರಾಂತಿ ದಿವಸ ಸ್ವಲ್ಪ ಪಿತೃಗಳ ಶಾಂತಿಯನ್ನು ನೀವು ಮಾಡ್ಕೊಳ್ಳಿ ಮತ್ತು ಪಿತೃಗಳ ತರ್ಪಣಾದಿಗಳನ್ನು ಕೊಡಿ. ಇಲ್ಲವೇ ಆಗಿಯೂ ಮಾಡೋಕ್ಕಾಗಲಿಲ್ಲ ಅನ್ನೋಂಥದ್ದು ಏನಾದರೂ ಆದರೆ ಸೂರ್ಯ ನಮಸ್ಕಾರವನ್ನು ಮಾಡಿ. ಇಷ್ಟು ಮಾಡಿದರೆ ಸಾಕು, ನಿಮ್ಮಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ಸೂರ್ಯನಿಂದ ಪ್ರಾಪ್ತಿಯಾಗುತ್ತೆ. ಬುಧ ಕೂಡ ನಿಮಗೆ ಬಲಾಬಲಗಳನ್ನು ಕೊಡ್ತಾ ಇದ್ದಾನೆ. ಆದರೆ ಈ ಬುಧ ಬಂದು ನಿಮಗೆ 16ನೇ ತಾರೀಕು ವಿಶೇಷವಾಗಿ ಪರಿವರ್ತನೆ ಆಗ್ತಕ್ಕಂಥ ಬುಧ ಸೂರ್ಯನ ಜೊತೆ ಸೇರಿದಾಗ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಆಗ ಅಷ್ಟಮಕ್ಕೆ ಬುಧ ಬಂದಾಗ ಸ್ವಲ್ಪ ನಿಮ್ಮ ಬಂಧುಗಳು, ಸಹಜವಾಗಿ ನಿಮ್ಮ ಬಂಧುಗಳು ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡಿಕೊಂಡು ನಿಮ್ಮದಿಂದ ದೂರ ಹೋಗ್ತಾರೆ. ಆದರೆ ವಾಣಿಜ್ಯ ಕ್ಷೇತ್ರದಲ್ಲಿ ಅಂದರೆ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಹಣಕಾಸಿನ ವ್ಯವಹಾರ ಮಾಡುವಂಥವ್ರು ಜಾಗೃತಿಯಾಗಿ ಮಾಡಿ. ಯಾರಿಗೂ ಶ್ಯೂರಿಟಿ ಹಾಕಬೇಡಿ ಕನ್ಯಾ ರಾಶಿಯವರು. ಆದಷ್ಟು ನೀವು ನಿಮ್ಮ ಜಾಗೃತಿಯಲ್ಲಿ ಇರಿ ಅಂತ ಹೇಳ್ತಾ, ನೀವು ಆದಷ್ಟು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲ ರೀತಿಯಿಂದ ಬದಲಾವಣೆಯನ್ನು ಕಾಣ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ಭೇಟಿ ಆಗ್ತೀನಿ. ನಮಸ್ಕಾರ.